ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದ ಹಾಸ್ಯ ಪ್ರಜ್ಞೆಯ ಮೂಲಕವೇ ಈ ಚಿತ್ರರಂಗದಲ್ಲಿ ಮನೆ ಮಾತಾಗಿದ್ದಂತಹ ಉಮೇಶ್ ಇವತ್ತು ಅಗಲಿದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡೆದಂತಹ ಚಿತ್ರರಂಗದ ಗಣ್ಯರು ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡುವ ತನಕವೂ ಕೂಡ ಹಲವರು ಆ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದರು. ಬನಶಂಕರಿಯ ಚಿತಾಗಾರದಲ್ಲಿ ಹಿರಿಯ ಕಲಾವಿದ ಉಮೇಶ್ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಅಗ್ನಿ ಸ್ಪರ್ಶ ಮಾಡಿದ್ರು ಅವರ ಸಹೋದರ ರಮೇಶ್ ಅವರು. ಅದಕ್ಕೂ ಮುಂಚಿತವಾಗಿ ನೆರವೇರಿದಂತಹ ಪೂಜಾ ಕೈಂಕರ್ಯಗಳು ಕನ್ನಡ ಚಿತ್ರರಂಗದ ಹಲವಾರು ಕಲಾವಿದರು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದರು. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಉಮೇಶ್ ಅವರ ಅಗಲಿಕೆ ಕನ್ನಡ ಚಿತ್ರರಂಗದಲ್ಲಿ ತೀವ್ರತರನಾದಂತಹ ದುಃಖವನ್ನು ಇವತ್ತು ಹಿಮ್ಮಡಿಗೊಳಿಸಿದೆ. ಪಂಚಭೂತಗಳಲ್ಲಿ ಉಮೇಶ್ ಇನ್ನು ಲೀನರಾಗಿದ್ದಾರೆ. ಹಾಸ್ಯ ನಟನೆಯ ಮೂಲಕವಾಗಿ ಬಹಳಷ್ಟು ಹಾಸ್ಯ ಕಲಾವಿದರು ಆ ಸಂದರ್ಭದಲ್ಲಿದ್ದರೂ ಕೂಡ ಅವರೆಲ್ಲರಿಗಿಂತಲೂ ಕೂಡ ಮುಂಚೂಣಿಯಲ್ಲಿದ್ದಂತಹ ಉಮೇಶ್ ಅವರು ಬಹುತೇಕ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಅವರನ್ನು ಪದೇ ಪದೇ ನಾವು ಕಾಣ್ತಾ ಇದ್ವಿ. ಯಾಕಂದರೆ ರಾಜ್ಕುಮಾರ್ ಅವರ ಹುಟ್ಟಿನ ನಂತರದಲ್ಲಿ ಅವರ ಜನನದ ನಂತರ ಇವರ ಜನನ ಆಗಿದ್ದು. ಭಾಗ್ಯವಂತರು, ಹಾಲು ಜೇನು, ಅಪೂರ್ವ ಸಂಗಮ, ಭೂಮಿಗೆ ಬಂದ ಭಗವಂತ, ಸರ್ವರ್ ಸೋಮಣ್ಣ, ಹೀಗೆ ಹೇಳ್ತಾ ಹೋದರೆ ಸುಮಾರು 350 ಸಿನಿಮಾಗಳು ಆ ಪಟ್ಟಿಯಲ್ಲಿ ಸೇರಿಕೊಳ್ತವೆ. ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾದಲ್ಲೂ ಕೂಡ ಅವರ ಅಮೋಘ ನಟನೆಯನ್ನು ನಾವು ಕಂಡಿದ್ದೀವಿ. ಇತ್ತೀಚೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಅವ್ರಿಗೊಂದು ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಗಿತ್ತು. ಆದರೂ ಇಷ್ಟೆಲ್ಲ ಚಿಕಿತ್ಸೆಯ ನಂತರವೂ ಕೂಡ ಆರೋಗ್ಯ ಸ್ಥಿತಿ ಸಹಕಾರವನ್ನು ಕೊಡಲಿಲ್ಲ. ಅಫ್ಕೋರ್ಸ್ ಅವ್ರಿಗೆ 80 ವರ್ಷ ವಯಸ್ಸು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಅಗಲಿದ್ದಾರೆ. ಅವರ ಪತ್ನಿಯ ದುಃಖ ಇವತ್ತು ಹಿಮ್ಮಡಿಯಾಗಿದೆ. ಪತಿಯನ್ನು ಕಳೆದುಕೊಂಡಿರುವಂತಹ ಆಕೆ ತನ್ನ ನೋವನ್ನು ಮತ್ತು ಅವರ ಜೊತೆಗೆ ಕಳೆದಂತಹ ದಿನವನ್ನು ನೆನಪು ಮಾಡಿಕೊಳ್ತಾ ದುಃಖಿಸಿ ಕಣ್ಣೀರನ್ನು ಹಾಕಿದ್ದಾರೆ. ಹಲವಾರು ಹಿರಿಯ ಕಲಾವಿದರು ಕೂಡ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಸಾಥ್ ಕೊಟ್ಟರು. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಬ್ರಾಹ್ಮಣ ಸಂಪ್ರದಾಯದಂತೆ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅದಕ್ಕೂ ಮುಂಚಿತವಾಗಿ ನೆರವೇರಿದಂತಹ ವಿಧಿವಿಧಾನಗಳನ್ನು ಗಮನಿಸ್ತಾ ಇದ್ರಿ. ಮತ್ತು ಅವರ ಸಹೋದರ ಈ ಎಲ್ಲ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿದ್ದಾರೆ. ಅಂತಿಮವಾಗಿ ಅಗ್ನಿ ಸ್ಪರ್ಶದ ಮೂಲಕವಾಗಿ ಅವ್ರನ್ನ ಬೀಳ್ಕೊಡ್ಲಾಯಿತು. ಉಮೇಶ್ ಅನ್ನೋರು ಅಂದರೆ ನಗು. ಅವರು ಸೆಟ್ಟಲ್ಲಿದ್ದರೆ ನನ್ನ ನೋಡಿದ್ರೆ ಸಾಕು, ಅವರು ಕೆನ್ನೆಗಿಂದು ಮುತ್ತು ಕೊಟ್ಬಿಟ್ಟು ತಪ್ಕೊಳ್ಳೋರು. ಎಲ್ಲ ಕಲಾವಿದ್ರ ಮೇಲೆ ಅಷ್ಟೇ ಪ್ರೀತಿ. ಹಿರಿಯ ಕಲಾವಿದರು ಸಡನ್ನಾಗಿ ಅವ್ರಿಗೆ ಈ ಥರ ಆಗಿರೋದು ಯಾರಿಗೂ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಂಬಕ್ಕೆ ಆಗ್ತಿಲ್ಲ. ನನ್ನ ಈಗಲೂ ಅವ್ರ ಮುಖ, ಆ ನಗು ಮುಖ ಹಾಗೇ ಇದೆ. ನಾನು ಅಂದ್ಕೊಂಡೆ ನಮ್ಮ ಮೈಸೂರು ಕಡೆಯಿಂದ ಬರ್ತಾಯಿದ್ದೀನಿ, ಅವರು ಹೆಂಗಿದ್ರು ಆ ನಗು, ಅವರು ಒಂದು ಸೌಂಡ್ ಕೊಡೋರಲ್ಲ ಬಾಯಲ್ಲಿ, ಅದು ಹಾಗೆ ಇಡಬೇಕು. ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನಾನು ನೋಡಬಾರ್ದು ಅಂತ ಅಂದ್ಕೊಂಡೆ. ಮನಸ್ಸು ತಡೀಲಿಲ್ಲ. 10 ನಿಮಿಷದಲ್ಲಿ ಬ್ಯಾಟನ್ಪುರದಿಂದ ಇಲ್ಲಿ ರೀಚ್ ಮಾಡಿದ್ದೀನಿ. ಅಂತ ಒಂದು ಮಹಾನ್ ಕಲಾವಿದರನ್ನ ಕಳ್ಕೊಂಡಿರೋದು ನಮ್ಮೆಲ್ಲರಿಗೂ ಬಹಳ ದುಃಖ. ಇವರು ಮತ್ತು ನಮ್ಮ ಉಮೇಶ್ ಅಣ್ಣವರು, ಮೈಸೂರು ಅಶ್ವಥ್ ಸಾರು, ಅವರೆಲ್ಲ ಕಲಾವಿದರು ಅಷ್ಟೇ. ಕಲೆಗೋಸ್ಕರ ಜೀವನ ಮಾಡಿದವರು, ದುಡ್ಡಿಗೋಸ್ಕರ ಅಲ್ಲ, ಆಸೆಗೋಸ್ಕರ ಅಲ್ಲ, ಬೇರೆ ಏನೋ. ನಾನು ಉಮೇಶ ಸುಮಾರು 72-73 ವರ್ಷದಿಂದ ದೋಸ್ತು. ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ಗೆ ಹೋದ, ಕನ್ನಡ ಥಿಯೇಟರ್ಸ್ ಶ್ರೀಕಂಠ ಮುತ್ತುಗಳ ಕಂಪ್ನಿ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ಹಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲ್ತಿದ್ದ ವಿದ್ಯೆ ಇಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಒಬ್ಬ ಮಾತುಗಾರಕ. ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲೋಕಸ್ಟ. ಅವನೊಂದು ಆಡೋಣ ಯಾವಾಗಲೂ, ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಹಾಳಾಗಲಿ ಅರಸನಾಗಲಿ ಬಂದಿದ್ದಾಗಲಿ ಪಾಪ ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನೆ ಗಂಟು ಮುಟ್ಟೆ, ಯಾರು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ, ಆವಾಗ ಅವನ ತಲೆ ಗುಂಗಿಸ್ತಾ ಇರ್ತಾನೆ.
ಅವನು ನನ್ನ ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಚಲನಚಿತ್ರ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ದೊಡ್ಡ ರಾಜ್ಕುಮಾರ್ ಅವರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾಠ ಮಾಡಿಬಿಟ್ಟಿದ್ದಾನೆ ಅವನು. ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ. ನಗ್ನಗ್ತಾನೆ ಮಾತಾಡಿದ್ರು. ಅವ್ರು ಜಗ್ಗೇಶ್ ಸರ್ ಅವ್ರು ಹೇಳ್ತಾರೆ, ಅವರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು. ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಆಮೇಲೆ ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲರ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ ಮತ್ತು ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನದ ಋಣ ಮುಗಿದ ಮೇಲೆ ಇಲ್ಲಿ ಯಾರೂ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ. ಕನ್ನಡ ಚಿತ್ರರಂಗದ ಹಿರಿಯ ನಟ, ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು ಈಗ. ಅವ್ರ ಮಗಳು ಒಬ್ಬಳೇ ಮಗಳು. ಅವಳು ಹೇಳ್ತಾ ಇದ್ಲು, ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದರು ಅಂತ. ಬಹುಶಃ ಇಷ್ಟೊಂದು ದೀರ್ಘಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ. ಅವರು ಇತ್ತೀಚೆಗೆ ನಾವೆಲ್ಲ ಪ್ರೀತಿಯಿಂದ ಅವರನ್ನು ಉಮೇಶ್ ಅಣ್ಣ ಅಂತಲೇ ಕರಿತಾ ಇದ್ದಿದ್ದು. ಈಗ ಮೋಡ ಮುಸುಕಿ ಹೇಗೆ ತುಂತುರು ಹನಿ ಬೀಳ್ತಾ ಇದೆ, ಜನರೆಲ್ಲ ಒಳಗಡೆನೇ ಸೇರ್ಕೋಬೇಕು, ಮನೆ ಒಳಗಡೆ, ಮನೆಯಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅವ್ರ ಬದುಕು ಕೂಡ ಹೀಗೇ ಇತ್ತು. ಯಾವಾಗಲೂ ಮೋಡ ಮುಸುಕಿದ ವಾತಾವರಣದಂತೆ ಅವರ ಬದುಕು ಕೂಡ ಇತ್ತು. ಅವರ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವರು ಸುಖವನ್ನು ಕಂಡವರಲ್ಲ. ಆದರೆ ಅವರ ಪಾತ್ರಗಳಲ್ಲಿ ಅವರ ನಗುಮುಖವನ್ನು ನೋಡಿದಾಗ ಮೈಸೂರಿನಲ್ಲಿ ಜನಿಸಿದಂತಹ ಉಮೇಶ್ ಅವರು ರಂಗಭೂಮಿ ಮತ್ತು ಚಲನಚಿತ್ರ ಎರಡರಲ್ಲೂ ಕೂಡ ಅವರ ಜರ್ನಿಯನ್ನು ನೋಡಬಹುದು. ಹಾಸ್ಯ ಕಲಾವಿದನಾಗಿ ಅವರು ಬಹಳ ಉತ್ತುಂಗದಲ್ಲಿದ್ದಂತಹ ಕಲಾವಿದ. ಅಯ್ಯಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂತಹ ಒಂದು ಡೈಲಾಗ್ ಏನಿದೆ, ಆ ಡೈಲಾಗ್ ಈ ಒಂದು ಪೀಳಿಗೆಯ ಮಕ್ಕಳು ಕೂಡ ಅದನ್ನು ನೋಡಿದಾಗ ಬಹಳ ಎಂಜಾಯ್ ಮಾಡ್ತಾರೆ. ಆ ಎಕ್ಸ್ಪ್ರೆಷನ್, ಅದನ್ನು ಡೆಲಿವರಿ ಮಾಡಿದಂತಹ ರೀತಿ, ಅದನ್ನು ಪ್ರತಿಯೊಬ್ಬರು ಕೂಡ ಕೊಂಡಾಡುವಂತಹ ವಿಚಾರವೇ ಹೌದು. ಆ ಥರದ ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಕೆಲವೊಂದಷ್ಟು ಹೈಲೈಟ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಕೆಲವೊಂದಷ್ಟು ಡೈಲಾಗ್ಸ್ ಹಾಗೆ ಹೈಲೈಟ್ ಆಗಿದೆ. ಮತ್ತು ಇವರು ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇವರದ್ದು. ಕಲಾವಿದರಾಗಿಯೂ ಕೂಡ ಅವರು ಕಲಾ ಸೇವೆಯನ್ನು ನೆರವೇರಿಸಿದ್ದಾರೆ.